ನಮಗೆ ಯೋಚನೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ JDSನವ್ರಿಗೆ. ಯಾಕೆ ಅಂದರೆ ಈ ಪಕ್ಷವನ್ನು ಮುನ್ನಡೆಸ್ತಕ್ಕಂಥ ಮುಂದಿನ ದಿನಗಳಲ್ಲಿ ಗಂಡು ಮಗ ಈಗಾಗಲೇ ತಯಾರಾಗಿದ್ದಾರೆ. ಅವ್ರ್ಯಾರು? ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಕ್ಷವನ್ನ ಮುನ್ನಡೆಸ್ತಕ್ಕಂಥ ಅಶ್ವಮೇಧ ಕುದುರೆಯನ್ನ ಹಿಡ್ಕೊಂಡು ಹೊರಟಿದ್ದಾರೆ. ಈ ರಾಜ್ಯದಲ್ಲಿ ತಾಕತ್ತಿದ್ದವರು ಕಟ್ಟಾಕ್ಬೋದು, ಯಾರು ಬೇಕಾದ್ರು ಅಶ್ವಮೇಧ ಕುದುರೆ, ಯಾವ ಪಾರ್ಟಿ ಅವರಾದ್ರೂ ಕಟ್ಟಾಕ್ಬೋದು. ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಯಾವುದೇ ಪಾರ್ಟಿಯವರು, ಅದರಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಾರ್ಟಿಯವರು ಇಂಥದ್ದೊಂದು ನಾಯಕನನ್ನು ಯಾರಾದರೂ ಇದ್ದರೆ ಆ ಪಕ್ಷದಲ್ಲಿ ತೋರಿಸಿ. ಎಂಥವ್ರು ಇದ್ದಾರೆ ಗೊತ್ತಾ? ದಿನ ಬೆಳಗ್ಗೆ ಆದರೆ ಅಧಿಕಾರದಲ್ಲಿ ಇದ್ದಾರೆ, ಗೆಲ್ಸವ್ರೆ ತಾಲೂಕಿನ ಜನ, ನನಗೇನು ಬೇಸರ ಇಲ್ಲ. ಅವ್ರು ಮಾಡ್ತಾರೆ ಕೆಲಸ ಏನಪ್ಪ ಅಂದರೆ ದಿನ ಗೋಲ್ಡ್ ಪಿಂಚಲ್ಲಿ ಇಸ್ಪೀಟ್ ಆಡೋ ಕೆಲಸ. ಆ ಅಪ್ಪಂದು ಏನು ಕೆಲಸ? ಇಸ್ಪೀಟ್. ನಾನು ಹಾಡು ಹೇಳ್ತೀನಿ ಅಂತೆ, ಹಾಡಿನ ಗಿರಾಕಿ ಅಂತೆ. ಹೌದು, ನಮ್ಮವ್ವ ಶೋಭಾನೆ ಪದ ಹೇಳ್ತಿದ್ಲು, ನಾನು ಜೊತೆಲಿ ಸೇರ್ಕೊಂಡು ನಾನು ಶೋಭಾನೆ ಪದ ಹೇಳ್ತಿದ್ದೆ. ನಾನು ಜಾನಪದ ಕಲಾವಿದ, PhD ಸಂಶೋಧನೆ ಮಾಡಿದ್ದೀನಿ. ಯಾವ ಊರಲ್ಲಿ ಯಾವ ದೇವ್ರುಗಳವೆ, ಯಾವ ಜಾತ್ರೆ ನಡೀತದೆ, ಯಾವ ಉತ್ಸವ ನಡೀತದೆ, ಅಲ್ಲಿಗೆ ಯಾರು ಯಜಮಾನರು, ಎಲ್ಲಿ ಮರಿ ಕಡಿತಾರೆ, ಎಲ್ಲಿ ಹಂದಿ ದಾರೆ ಕೊಡ್ತಾರೆ, ಎಲ್ಲಿ ಹಂದಿ ಕಡಿತಾರೆ, ಈ ತಾಲೂಕಿನಲ್ಲಿ ಎಲ್ಲ ಸಂಸ್ಕೃತಿನೂ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಸುಲ್ತಾನ್ ರೋಡು ಅಂತ ಹೆಸರು ಹೇಳಕ್ಕೆ ಬರಲಿಲ್ಲ ನಿಮಗೆ ರೀ MLA ಅವರೇ. ಸುಲ್ತಾನ್ ರೋಡು ಅಂತ ಏನು ಅಂದರೆ ಗೊತ್ತಿಲ್ಲ ನಿಮಗೆ. ಸುಲ್ತಾನ್ ರೋಡ್ ಗೊತ್ತೇನ್ರಿ? ಮಳವಳ್ಳಿ ಇತಿಹಾಸ ಗೊತ್ತಾ? ಇತಿಹಾಸ ಗೊತ್ತಿಲ್ಲದರು ಈ ಕ್ಷೇತ್ರದಲ್ಲಿ ಒಬ್ಬರು ಶಾಸಕರಾಗಿದ್ದಾರೆ. ಅದೇ ನಮ್ಮ ದುರ್ದೈವ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಹೇಳಕ್ಕೆ ಬರ್ತಾ ಇದ್ದೀನಿ. ಮಳವಳ್ಳಿ ಇತಿಹಾಸ ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಮಗೆ. ಮಳವಳ್ಳಿ ಇತಿಹಾಸ ನೀವು ಒಂದೊಂದು ಬಿಡಿಸಿ ಹೇಳಿದ್ರೆ ಇವತ್ತು ನಾನು ನಿಮಗೆ ಸಣ್ಣರಾಗ್ತೇನೆ. ಏನ್ರಿ ಗೊತ್ತು ಮಳವಳ್ಳಿ ತಾಲೂಕಂದು? ನೀವು ಹಣ ಮಾಡೋದೊಂದು ಗೊತ್ತು, ರಾಜಕೀಯನ ವ್ಯಾಪಾರೀಕರಣ ಮಾಡ್ಕೊಂಡಿರ್ತಕ್ಕಂಥ ಇವತ್ತು ಈ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಂಥ ಕೆಲಸ ನನಗೆ ಗೊತ್ತಿದೆ. ನನ್ನ 3 ಬೋರ್ಡ್ಗಳನ್ನು ಹೊಡ್ಸಾಕವ್ರೆ. ಆಶ್ರಯ ಬಡಾವಣೆದೊಂದು ಬೋರ್ಡು ನಂದಲ್ಲ, ಅದು ಸರ್ಕಾರದಿಂದ ಹಾಕಿದ್ದು. ಹಾಡ್ಲಿ ಸರ್ಕಲಲ್ಲಿ ಐಮಾಸ್ ಲೈಟ್ ಉದ್ಘಾಟನೆ ಮಾಡಿದ್ದು ಒಂದು ಕಲ್ಲು, ಅಂಬೇಡ್ಕರ್ ಭವನದಲ್ಲಿ ಹಾಕಿದಂಥ ಶಂಕುಸ್ಥಾಪನೆ ಕಲ್ಲು, 3 ಕಲ್ಲನ್ನು ದ್ವೇಷದಿಂದ ಈ ಕಾಂಗ್ರೆಸ್ನ ನೀಚರು, ಈ ಕಾಂಗ್ರೆಸ್ನ ಶಾಸಕನ ಕುಮ್ಮಕ್ಕಿನಿಂದ ನನ್ನ ಕಾಲದಲ್ಲಿ ಆಗಿದ್ದಂಥ ಶಾಸನ ಮಾಡಿರ್ತಕ್ಕಂಥ ಶಂಕುಸ್ಥಾಪನೆ ಮಾಡಿದಂಥ ಕಲ್ಲುಗಳನ್ನು ಪುಡಿ ಮಾಡಿದ್ದಾರೆ. ದ್ವೇಷದ ರಾಜಕೀಯವನ್ನು ಈ ತಾಲೂಕಿನಲ್ಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.